ಈ ಐವರು ಮನೆಗೆ ಬಂದಾಗ ಊಟ ಹಾಕದೆ ಉಪವಾಸ ಕಳುಹಿಸಲೇಬೇಡಿ. ಮೊದಲೆಲ್ಲ ನಮ್ಮ ಪೂರ್ವಜರಿಗೆ ಬಡತನವಿತ್ತು. ಆದರೆ ಮನೆಗೆ ಬಂದವರಿಗೆ ತಮ್ಮ ಕೈಲಾದಷ್ಟು ನೀರು, ಬೆಲ್ಲ, ಅನ್ನ ನೀಡಿ ಕಳಿಸ್ತಾ ಇದ್ರು. ಆದರೆ ಇತ್ತೀಚೆಗೆ ಸಂಬಂಧಿಕರು ಬಂದರೂ ಊಟ ಕೊಡುವ ಅಭ್ಯಾಸ ಸ್ವಲ್ಪ ಕಡಿಮೆ. ಚಹಾ, ಕಾಫಿ ಕೊಟ್ಟು ಸಾಗಿ ಹಾಕಿಬಿಡುವ ಹಲವರು ನಿಮ್ಮ ಮಧ್ಯೆ ಇದ್ದಾರೆ. ಆದರೆ ಹಿರಿಯರು ಹೇಳುವ ಪ್ರಕಾರ ಈ ಐವರು ಮನೆಗೆ ಬಂದಾಗ ನಾವು ಅವರನ್ನ ನಿರ್ಲಕ್ಷಿಸದೆ ಹೊಟ್ಟೆ ತುಂಬ ಊಟ ಹಾಕಿ ಕಳುಹಿಸಬೇಕಂತೆ. ಸಹೋದರ ಅಥವಾ ಸಹೋದರಿ ಮನೆಗೆ ಬಂದಾಗ ಅವರಿಗೆ ಹೊಟ್ಟೆ ತುಂಬ ಊಟ ಹಾಕಿ ಸಿಹಿ ತಿನ್ನಿಸಿ ಸತ್ಕರಿಸಿ ಕಳುಹಿಸಬೇಕು. ನಿಮ್ಮ ಜೀವನ ಸಂಗಾತಿ ಎಷ್ಟೇ ಒಳ್ಳೆಯವರು, ಎಷ್ಟೇ ಶ್ರೀಮಂತರಿರಬಹುದು, ಆದರೆ ನಿಮ್ಮ ಸಹೋದರ ಅಥವಾ ಸಹೋದರಿ ಅವರಿಗಿಂತ ಮುಖ್ಯವಾದವರು. ಅವರಿಗೆ ಸಿಗಬೇಕಾದ ಗೌರವ ನೀವು ಕೊಡಲೇಬೇಕು. ಮಗಳು ಅಳಿಯ ಮನೆಗೆ ಬಂದಾಗ ಅವರನ್ನು ಎಂದಿಗೂ ಉಪವಾಸ ಕಳುಹಿಸಬೇಡಿ ಅಥವಾ ಟೀ, ಕಾಫಿ, ನೀರು ಕೊಟ್ಟು ಕಳುಹಿಸಬೇಡಿ. ಅವರಿಗೆ ಒತ್ತಾಯಪೂರ್ವಕವಾಗಿ ಆದರೂ ಊಟ ಹಾಕಿ ಕಳುಹಿಸಬೇಕು. ಅಳಿಯ, ಮಗಳು, ಅವರ ಮಕ್ಕಳು ಮನೆಗೆ ಬಂದಾಗ ಅವರನ್ನು ಚೆನ್ನಾಗಿ ನೋಡಿಕೊಂಡು ಕಳುಹಿಸಬೇಕು. ಇದರಿಂದ ಸಂಬಂಧ ಇನ್ನೂ ಗಟ್ಟಿಯಾಗುತ್ತದೆ. ಮಗ ಸೊಸೆ ಎಷ್ಟೋ ಕಡೆ ಗಂಡು ಮಕ್ಕಳಿಗೆ ಅಪ್ಪ ಅಮ್ಮ ಗೌರವ ನೀಡೋದಿಲ್ಲ. ಮಗನನ್ನು ನೋಡಿದರೆ ಆಗೋದಿಲ್ಲ ಎಂಬ ಕಾರಣಕ್ಕೆ ಸೊಸೆಯನ್ನು ಸಹ ದೂಷಿಸುತ್ತಾರೆ. ಹಲವು ಕಡೆ ಮನೆಗೆ ಬಂದ ಮಗ ಸೊಸೆಗೆ ಒಂದು ಲೋಟ ನೀರು ಬೇಕಾ ಸೌಜನ್ಯ ಹಿರಿಯರು ತೋರಿಸೋದಿಲ್ಲ. ಆದರೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ. ಏಕೆಂದರೆ ನೀವು ಯಾವ ಮಗ ಸೊಸೆಯನ್ನು ದೂಷಿಸುತ್ತೀರೋ ಅದೇ ಮಗ ಸೊಸೆಯೇ ನಾಳೆ ನೀವು ಹಾಸಿಗೆ ಹಿಡಿದಾಗ ನಿಮ್ಮ ಸೇವೆ ಮಾಡಲು ಬೇಕಾಗುತ್ತಾರೆ. ಹಾಗಾಗಿ ಮಗ ಮತ್ತು ಸೊಸೆಯೊಂದಿಗೆ ಪ್ರೀತಿಯಿಂದ ಇರಿ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.